ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಗ್ರಾಮೀಣ ಭಾರತದ ಜೀವನಾಡಿ ನಾಶಗೊಳಿಸ್ತಾ ಇರುವಂತಹ ಕೇಂದ್ರ ಸರ್ಕಾರ ಲಕ್ಷಾಂತರ ಉದ್ಯೋಗ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಹೌದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮನರೇಗಾ ದೇಶದ ಗ್ರಾಮೀಣ ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ನೀಡಿರುವಂತಹ ಪ್ರಮುಖವಾದಂತಹ ಯೋಜನೆ. ವರ್ಷಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗವನ್ನು ಒದಗಿಸುವ ಮೂಲಕ ಲಕ್ಷಾಂತರ ಜನರ ಜೀವನದಲ್ಲಿ ಈ ಯೋಜನೆ ಬದಲಾವಣೆಯನ್ನು ತಂದಿದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿರ್ವಹಣಾ ದೋಷ, ಡಿಜಿಟಲ್ ನಿಯಮಗಳ ಗೊಂದಲ ಮತ್ತು ದೊಡ್ಡ ಮಟ್ಟದ ದಾಖಲೆಯ ಅಳಿಸುವಿಕೆಗಳು ಗಂಭೀರ ಸಮಸ್ಯೆಗಳಾಗಿ ಎದುರಾಗಿದೆ. ಬಿಜೆಪಿ ಸರ್ಕಾರದ ಬಜೆಟ್ ಕಡಿತ ಮತ್ತು ಆಡಳಿತಾತ್ಮಕ ಕ್ರಮಗಳು ಯೋಜನೆಯ ಮೂಲ ಉದ್ದೇಶಕ್ಕೆ ಧಕ್ಕೆ ತಂದಿದೆ. ಗ್ರಾಮೀಣ ಬದುಕಿಗೆ ಆಧಾರವಾಗಿದ್ದಂತಹ ಮನರೇಗಾ ಈಗ ಸಂಕಷ್ಟದ ಹಂತದಲ್ಲಿ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಭಾರತದ ಗ್ರಾಮೀಣ ದೇಶಗಳಲ್ಲಿ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ಒಂದು ಯೋಜನೆ. ಈ ಯೋಜನೆಯನ್ನ 2005ರಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರದ ಅಡಿಯಲ್ಲಿ ಜಾರಿಗೆ ತರಲಾಗುತ್ತೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗ ಖಾತರಿ ನೀಡೋ ಮೂಲಕ ಇದು ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಸ್ತುತ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಯೋಜನೆಯನ್ನ ಸರಿಯಾಗಿ ನಿರ್ವಹಿಸದೇ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಾರ್ಮಿಕರ ಹೆಸರುಗಳನ್ನ ದತ್ತಾಂಶ ಸಂಗ್ರಹದಿಂದ ಅಳಿಸುವಂತಹ ಪ್ರಕ್ರಿಯೆ ತೀವ್ರವಾಗಿದೆ. ಇದು ಯೋಜನೆಯ ಮೂಲ ಉದ್ದೇಶವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಯೋಜನೆಯ ಆರಂಭ ಮತ್ತು ಪ್ರಯೋಜನಗಳು. ಮನರೇಗಾ ಯೋಜನೆ ಗ್ರಾಮೀಣ ಭಾರತದ ಬಡವರಿಗೆ ಒಂದು ಆಶಾಕಿರಣವಾಗಿ ಬೆಳೆದಿದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರದ ಕಾಲದಲ್ಲಿ ಜಾರಿಗೆ ಬಂದ ಈ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ, ನಿರುದ್ಯೋಗ ಮತ್ತು ವಲಸೆಯನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಯೋಜನೆಯ ಮೂಲಕ ಕಾರ್ಮಿಕರು ನೀರು ಸಂರಕ್ಷಣೆ, ರಸ್ತೆ ನಿರ್ಮಾಣ, ಕೃಷಿ ಸಂಬಂಧಿತ ಕೆಲಸ ಮತ್ತು ಇತರ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಇದರಿಂದಾಗಿನೇ ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳು ಸುಧಾರಿಸುತ್ತೆ ಮತ್ತು ಕಾರ್ಮಿಕರಿಗೆ ಒಂದು ನಿಯಮಿತ ಆದಾಯ ಅಂತ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಮೂಲಕ ಇದು ಲಿಂಗ ಸಮಾನತೆಯನ್ನು ಉತ್ತೇಜಿಸಿದೆ. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಯೋಜನೆಯ ಮೂಲಕ ಲಕ್ಷಾಂತರ ಕುಟುಂಬಗಳು ಬಡತನ ರೇಖೆಯಿಂದ ಮೇಲೆ ಬಂದಿದೆ. ಆದ್ರೆ ಈ ಯೋಜನೆಯನ್ನ ಸರಿಯಾಗಿ ನಿರ್ವಹಿಸದೇ ಇದ್ರೆ ಅದು ಗ್ರಾಮೀಣ ಆರ್ಥಿಕತೆಗೆ ಹಾನಿಯಾಗತ್ತೆ. ಪ್ರಸ್ತುತ ಕೇಂದ್ರದ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಆಧಾರ್ ಸಂಬಂಧಿತ ತಂತ್ರಜ್ಞಾನಗಳನ್ನ ಬಲವಂತವಾಗಿ ಜಾರಿಗೊಳಿಸುವುದರಿಂದ ಲಕ್ಷಾಂತರ ನೈಜ ಫಲಾನುಭವಿಗಳು ಈ ಯೋಜನೆಯಿಂದ ಹೊರಗುಳಿತಾ ಇದ್ದಾರೆ. ಇದು ಯೋಜನೆಯ ಮೂಲ ಉದ್ದೇಶಕ್ಕೆ ವಿರುದ್ಧ ಆಗಿದೆ ಮತ್ತು ಗ್ರಾಮೀಣ ಬಡವರ ಮೇಲೆ ಒಂದು ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ. ಅಕ್ಟೋಬರ್ 10ರಿಂದ ನವೆಂಬರ್ 14ರವರೆಗೆ 27 ಲಕ್ಷ ರದ್ದತಿ. ಹೌದು, 2025ರ ಅಕ್ಟೋಬರ್ 10ರಿಂದ ನವೆಂಬರ್ 14ರವರೆಗೆ ಮನರೇಗಾ ದತ್ತಾಂಶ ಸಂಗ್ರಹದಿಂದ ಸುಮಾರು 27 ಲಕ್ಷ ಕಾರ್ಮಿಕರ ಹೆಸರನ್ನ ಅಳಿಸಲಾಗಿದೆ. ಇದೇ ಅವಧಿಯಲ್ಲಿ 10.5 ಲಕ್ಷ ಹೊಸ ಕಾರ್ಮಿಕರನ್ನ ಸೇರಿಸಲಾಗಿದೆ. ಕೆಲಸದಿಂದ ತೆಗೆದುಹಾಕುವವರ ಸಂಖ್ಯೆ ಹೆಚ್ಚಾಗಿದೆ. ಸರ್ಕಾರ EKYC ಮಾಡಬೇಕು ಅಂತ ಒತ್ತಾಯಿಸಿದ್ರಿಂದ ಈ ದೊಡ್ಡ ಹೆಚ್ಚಳ ಸಂಭವಿಸಿದೆ. ಈ EKYC ಮೂಲಕ ಅರ್ಹತೆ ಇಲ್ಲದ ಫಲಾನುಭವಿಗಳನ್ನ ತೆಗೆದುಹಾಕೋ ಉದ್ದೇಶ ಇದ್ರೂ ಸಹ ಇದು ನಿಜವಾದ ಕಾರ್ಮಿಕರನ್ನು ಸಹ ಹೊರಗಿಟ್ಟಿದೆ. ಲಿಪ್ಟೆಕ್ ಸಂಸ್ಥೆಯ ವಿಶ್ಲೇಷಣೆ ಪ್ರಕಾರ ಕಳೆದ 6 ತಿಂಗಳಲ್ಲಿ ಸುಮಾರು 15 ಲಕ್ಷ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಆದರೆ ಕೇವಲ 1 ತಿಂಗಳಲ್ಲೇ 27 ಲಕ್ಷ ಮಂದಿ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಇದು ಹಿಂದಿನ 6 ತಿಂಗಳ ಒಟ್ಟು ಸಂಖ್ಯೆಯನ್ನ ದ್ವಿಗುಣವಾಗಿ ಮೀರಿಸಿದೆ. 2025-26ರ ಹಣಕಾಸು ವರ್ಷದ ಮೊದಲ 6 ತಿಂಗಳಲ್ಲಿ 98,80,000 ಹೊಸ ಸೇರ್ಪಡೆಗಳ ವಿರುದ್ಧ 15,20,000 ರದ್ದುಗೊಳಿಸೋದು ನಡೆದಿತ್ತು. ಒಟ್ಟಾರೆಯಾಗಿ 83,60,000 ಮಂದಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಆದ್ರೆ ನವೆಂಬರ್ ಮಧ್ಯಕ್ಕೆ ಇದು 66,50,000ಕ್ಕೆ ಇಳಿದಿದೆ. ಅಂದ್ರೆ ಕೇವಲ 1 ತಿಂಗಳ ಅಂತರದಲ್ಲಿ 17 ಲಕ್ಷ ಕಾರ್ಮಿಕರು ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ. ಇವರಲ್ಲಿ 6 ಲಕ್ಷ ಮಂದಿ ಸಕ್ರಿಯ ಕಾರ್ಮಿಕರು, ಅಂದ್ರೆ ಕಳೆದ 3 ವರ್ಷಗಳಲ್ಲಿ ಕನಿಷ್ಠ 1 ದಿನ ಕೆಲಸ ಮಾಡಿದವರು ಸಹ ಸೇರಿದ್ದಾರೆ. ಈ ಅಳಿಸುವಿಕೆ ಅಥವಾ ಡಿಲೀಟಿಂಗ್ ಪ್ರೊಸೀಜರ್ ಅತ್ಯಧಿಕವಾಗಿ ಇರುವಂತಹ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ್ ಮೊದಲ ಸ್ಥಾನದಲ್ಲಿ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. 78.4 EKYC ಪೂರ್ಣಗೊಂಡಿದೆ. 15.92% ಲಕ್ಷ ಉದ್ಯೋಗ ಅಳಿಸುವಿಕೆಗಳು ನಡೆದಿದೆ. ಇನ್ನು ತಮಿಳುನಾಡಲ್ಲಿ 30,529 ಮಂದಿಯ ಉದ್ಯೋಗ ಕಳ್ಕೊಂಡಿದ್ದಾರೆ. ಇನ್ನು ಛತ್ತೀಸ್ಗಢದಲ್ಲಿ 1.04 ಲಕ್ಷ ಅಳಿಸುವಿಕೆಗಳು ದಾಖಲಾಗಿದೆ. EKYC ಪೂರ್ಣಗೊಳಿಸಿದಂತಹ ರಾಜ್ಯಗಳಲ್ಲಿ ಈ ಅಳಿಸುವಿಕೆಗಳು ಹೆಚ್ಚಾಗಿರೋದು ಈ ಪ್ರಕ್ರಿಯೆಯೇ ನಕಾರಾತ್ಮಕ ಪರಿಣಾಮ ಉಂಟು ಮಾಡಿರುವಂತಹ ಸಾಧ್ಯತೆಯನ್ನ ಸೂಚಿಸುತ್ತೆ.
ಇನ್ನು 2022-24 ನಡುವೆ 1.55 ಕೋಟಿ ಅಳಿಸುವಿಕೆಗಳು ಸರ್ಕಾರಿ ವರದಿ. ಕೇಂದ್ರ ಸರ್ಕಾರದ ಅಧಿಕೃತ ವರದಿ ಪ್ರಕಾರ 2022-2024 ನಡುವೆ ಮನರೇಗಾದಿಂದ 1,55,00,000ಕ್ಕೂ ಹೆಚ್ಚು ಸಕ್ರಿಯ ಕಾರ್ಮಿಕರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಅಥವಾ ಅವರನ್ನ ರದ್ದು ಮಾಡಲಾಗಿದೆ. 2022 86,17,000 ಮತ್ತು 2023-24 68,86,000 ಸಕ್ರಿಯ ಕಾರ್ಮಿಕರನ್ನ ತೆಗೆದುಹಾಕಲಾಗಿದೆ. ಈ ಅಳಿಸುವಿಕೆಗಳ ಕಾರಣ ನಕಲಿ ಜಾಬ್ ಕಾರ್ಡ್, ಕುಟುಂಬ ಗ್ರಾಮ ಪಂಚಾಯಿತಿಗಳಿಂದ ಸ್ಥಳಾಂತರಗೊಂಡಿರೋದು ಅಥವಾ ಗ್ರಾಮಗಳನ್ನ ನಗರ ಅಂತ ವರ್ಗೀಕರಿಸೋದು ಅಂತ ಸರ್ಕಾರ ಹೇಳುತ್ತೆ. ಫೆಬ್ರವರಿ 1 ವೇಳೆಗೆ 13,41,00,000 ಸಕ್ರಿಯ ಕಾರ್ಮಿಕರಲ್ಲಿ 13,34,00,000 ಕಾರ್ಮಿಕರು ಆಧಾರ್ ಲಿಂಕ್ ಆಗಿತ್ತು, ಅಂದ್ರೆ 99.47%. ಆದ್ರೆ ಉದ್ಯೋಗ ಅಳಿಸುವಿಕೆಗಳ ಏರಿಕೆ ಈ ಪ್ರಕ್ರಿಯೆಯಲ್ಲಿ ಹಲವು ಸಮಸ್ಯೆಗಳು ಇದೆ ಅನ್ನೋದನ್ನ ಸೂಚಿಸುತ್ತೆ. ದೇಶ ಕರ್ನಾಟಕದಲ್ಲಿ ಎಷ್ಟು ಕಾರ್ಮಿಕರು ಹಾಗಾದ್ರೆ? ದೇಶದಾದ್ಯಂತ ಈ ಮನರೇಗಾ ಯೋಜನೆಯಡಿ ಸುಮಾರು 13 ಕೋಟಿ ಸಕ್ರಿಯ ಕಾರ್ಮಿಕರಿದ್ದಾರೆ. ಇದು ಗ್ರಾಮೀಣ ಉದ್ಯೋಗದ ಬೃಹತ್ ಜಾಲವನ್ನು ಪ್ರತಿನಿಧಿಸುತ್ತೆ. ಕರ್ನಾಟಕದಲ್ಲಿ ಸುಮಾರು 75 ಲಕ್ಷ ಸಕ್ರಿಯ ಕಾರ್ಮಿಕರಿದ್ದಾರೆ. ಅವರು ರಾಜ್ಯದ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ರಾಜ್ಯದಲ್ಲಿ ಒಟ್ಟು 31 ಜಿಲ್ಲೆ, 232 ಬ್ಲಾಕ್ ಮತ್ತು 5,958 ಗ್ರಾಮ ಪಂಚಾಯಿತಿಯಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಆದರೆ ಇತ್ತೀಚಿನ ಈ ಡಿಲೀಟಿಂಗ್ ಪ್ರೊಸೀಜರ್ ಏನಿದೆ ಕರ್ನಾಟಕದಲ್ಲೂ ಸಹ ಪರಿಣಾಮ ಬೀರಿದೆ. ಅದರಲ್ಲೂ ವಿಶೇಷವಾಗಿ ಬಡ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಮನರೇಗಾ ಯೋಜನೆ ಕರ್ನಾಟಕದಲ್ಲಿ ಕೃಷಿ, ನೀರು ಮತ್ತು ರಸ್ತೆ ನಿರ್ಮಾಣದಂತಹ ಕ್ಷೇತ್ರಗಳಲ್ಲಿ ಸಹಾಯ ಮಾಡಿದೆ. ಆದರೆ ಬಜೆಟ್ ಕಡಿತ ಮತ್ತು ಡಿಜಿಟಲ್ ಪ್ರಕ್ರಿಯೆಗಳು ಕಾರ್ಮಿಕರನ್ನ ತೊಂದರೆಗೀಡು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ 2025ರಲ್ಲಿ ಕರ್ನಾಟಕದಲ್ಲಿ ಗುತ್ತಿಗೆ ಆಧಾರಿತ ಸಿಬ್ಬಂದಿಗಳು 4 ತಿಂಗಳುಗಳಿಂದ ವೇತನ ಪಡೆಯದೇ ಇರುವುದು ಯೋಜನೆಯ ನಿರ್ವಹಣೆಯ ಕುರಿತು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಬಿಜೆಪಿ ಸರ್ಕಾರದ ಕಳಪೆ ನಿರ್ವಹಣೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆರಂಭವಾದಂತಹ ಈ ಯೋಜನೆ ಗ್ರಾಮೀಣ ಪ್ರದೇಶದ ಬಡವರಿಗೆ ದೊಡ್ಡ ಅನುಕೂಲ ಆಗಿತ್ತು. ಅದು ಉದ್ಯೋಗ ಖಾತ್ರಿ ಮಾಡೋ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ಸಹಾಯ ಮಾಡಿತ್ತು. ಆದ್ರೆ ಪ್ರಸ್ತುತ ಬಿಜೆಪಿ ಸರ್ಕಾರ ಈ ಮಹತ್ವದ ಯೋಜನೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆ ಮತ್ತು EKYC ಅಂತ ತಂತ್ರಜ್ಞಾನಗಳನ್ನ ಬಲವಂತವಾಗಿ ಜಾರಿಗೊಳಿಸ್ತಾ ಇರೋದ್ರಿಂದ ಲಕ್ಷಾಂತರ ನಿಜವಾದ ಕಾರ್ಮಿಕರು ಹೊರಗುಳಿತಾ ಇದ್ದಾರೆ. ಸೊ ABPS ಜಾರಿಯ ನಂತರ 2021-22 ಮತ್ತು 2022-23 ನಡುವಿನ ಅಳಿಸುವಿಕೆಗಳು ಸುಮಾರು 247% ಅಷ್ಟು ಹೆಚ್ಚಳಾಗಿದೆ. ಸೊ ಇದೇ ರೀತಿ EKYC ಸಹ ಹೊಸ ಅಡಚಣೆಗಳನ್ನ ಸೃಷ್ಟಿಸ್ತಾ ಇದೆ. ಸೊ ಸರ್ಕಾರಿ ಅಧಿಕಾರಿಗಳು EKYC ಕಾರಣಕ್ಕೆ ಅಳಿಸುವಿಕೆಗಳಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ಅಂಕಿಅಂಶಗಳು ಇದಕ್ಕೆ ವಿರುದ್ಧವಾಗಿ ಚಿತ್ರಣವನ್ನ ತೋರಿಸುತ್ತೆ. ಪ್ರತಿ 5 ವರ್ಷಗಳಿಗೆ ಜಾಬ್ ಕಾರ್ಡ್ಗಳನ್ನ ನವೀಕರಿಸೋದು ಮತ್ತು ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ದುರುಪಯೋಗ ತಡೆಯುವಂತ ಕ್ರಮಗಳನ್ನ ತೆಗೆದುಕೊಳ್ತಾ ಇರೋದು ಅಗತ್ಯನೇ, ಸರಿ, ಒಪ್ಕೊಳ್ಳೋಣ. ಆದ್ರೆ ಜುಲೈ 8ಕ್ಕೆ ಸರ್ಕಾರ ರಾಜ್ಯಗಳಿಗೆ ಕಳುಹಿಸಿದ ಸೂಚನೆಯಲ್ಲಿ ಈ NMMS ನಲ್ಲಿ ಅಸಂಬದ್ಧ ಭಾವಚಿತ್ರಗಳು, ಲೈವ್ ಫೋಟೋ ಬದಲು ಹಳೆ ಫೋಟೋ ಬಳಸೋದು, ಲಿಂಗ ಸಂಬಂಧಿತ ತಪ್ಪುಗಳು ಮತ್ತು ಹಾಜರಾತಿಯಲ್ಲಿ ಹೊಂದಾಣಿಕೆ ತಪ್ಪುಗಳಾಗಿದೆ ಅನ್ನೋ ಸಮಸ್ಯೆಗಳನ್ನ ಇದು ಉಲ್ಲೇಖಿಸಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸೊ ಈ ತಪ್ಪುಗಳನ್ನ ಸರಿಪಡಿಸೋದು ಮುಖ್ಯ. ಆದ್ರೆ ಇದರ ಹೆಸರಲ್ಲಿ ಜಾಬ್ ಕಾರ್ಡ್ಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಳಿಸೋದು ಸರಿಯಲ್ಲ ಅಲ್ವಾ? ಯಾಕಂದ್ರೆ ಇದು ನಿಜವಾದ ಹಕ್ಕುದಾರರ ಫಲಾನುಭವಿಗಳಿಗೆ ಹೆಚ್ಚು ಹಾನಿ ಮಾಡುತ್ತೆ. ಸೊ ಬಿಜೆಪಿ ನೇತೃತ್ವದ ಭಾರತ ಸರ್ಕಾರ ಕಳೆದ ಕೆಲ ವರ್ಷಗಳಲ್ಲಿ ಈ ನರೇಗಾ ಮೊದಲಾದ ಗ್ರಾಮೀಣ ಉದ್ಯೋಗ ಯೋಜನೆಗಳ ಬಜೆಟ್ಗಳನ್ನ ಕ್ರಮೇಣವಾಗಿ ಕಡಿಮೆ ಮಾಡಿದೆ. ಈ ಕಡಿತದಿಂದ ನೆಲಮಟ್ಟದಲ್ಲಿ ನೇರ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ 2020-21ರಲ್ಲಿ 385.67 ಕೋಟಿ ರೂಪಾಯಿಗಳಿದ್ದಂತ ಬಜೆಟ್ 2025-26ರಲ್ಲಿ ಕೇವಲ 198.89 ಕೋಟಿಗೆ ಇಳಿದಿದೆ. ಇಷ್ಟು ದೊಡ್ಡ ಕಡಿತದಿಂದ ಕಾರ್ಮಿಕರಿಗೆ ಸಿಗಬೇಕಾದಂತ ಉದ್ಯೋಗದ ದಿನಗಳು ಕಡಿಮೆ ಆಗತ್ತೆ. ಕೆಲಸ ಕೇಳಿದಾಗ ಕೂಡ ತಕ್ಷಣ ಲಭ್ಯ ಆಗೋದಿಲ್ಲ ಮತ್ತು ಗ್ರಾಮೀಣ ಪ್ರದೇಶಗಳ ಮೂಲಭೂತ ಅಭಿವೃದ್ಧಿ ನಿಧಾನ ಆಗತ್ತೆ. ಬಜೆಟ್ ಅನ್ನ ಇಷ್ಟು ತಗ್ಗಿಸೋ ಮೂಲಕ ಸರ್ಕಾರ ಈ ಯೋಜನೆಯನ್ನು ದುರ್ಬಲಗೊಳಿಸ್ತಾ ಇದೆ. ಗ್ರಾಮೀಣ ಭಾರತದ ಭದ್ರತಾ ಜಾಲವೇ ನಿಂತು ಹೋಗುವಂತ ಸ್ಥಿತಿಗೆ ಈಗಿದು ಬರ್ತಾ ಇದೆ. ಸುಧಾರಣೆಯ ಅಗತ್ಯ. ಹೌದು, ಈ ಮನರೇಗಾ ಗ್ರಾಮೀಣ ಭಾರತದ ಜೀವಾಳ. ಬಡ ಕುಟುಂಬಗಳು ದಿನಸಿ ಖರ್ಚಿಗೆ ಬೇಕಾದಂತ ಆದಾಯ ಪಡೆಯೋಕೆ, ಬದುಕನ್ನ ಮುಂದೆ ಸಾಗಿಸೋಕೆ ಈ ಯೋಜನೆ ದೊಡ್ಡ ಸಹಾಯ ಮಾಡುತ್ತೆ. ಮನಮೋಹನ್ ಸಿಂಗ್ ಸರ್ಕಾರ ಇದನ್ನ ಆರಂಭಿಸಿದಾಗಿನಿಂದ ಲಕ್ಷಾಂತರ ಮಂದಿಗೆ ಕೆಲಸ, ಆದಾಯ, ಭದ್ರತೆ ಸಿಕ್ಕಿದೆ. ಆದ್ರೆ ಇಂದಿನ ಬಿಜೆಪಿ ಸರ್ಕಾರದ ನಿರ್ವಹಣೆ ಗಟ್ಟಿ ಇಲ್ಲದ ಕಾರಣದಿಂದ ಈ ಜಾಬ್ ಕಾರ್ಡ್ಗಳ ಡಿಲೀಟ್ ಮಾಡೋದು,
ಈ NMMS ನ ಡಿಜಿಟಲ್ ತೊಂದರೆ, ಹಾಜರಾತಿ ಸಮಸ್ಯೆ ಇವೆಲ್ಲ ಕಾರ್ಮಿಕರನ್ನ ಕಂಗೆಡಿಸ್ತಾ ಇದೆ. ಸೊ ಈ ಡಿಜಿಟಲ್ ನಿಯಮ ಇರೋದು ಒಳ್ಳೇದೇ, ಆದ್ರೆ ಅದನ್ನ ಹೇಗೆ ಜಾರಿಗೆ ತರ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ ಇಲ್ಲ. ಸೊ ಇದರಿಂದ ಕಾರ್ಮಿಕರಿಗೆ ಕೆಲಸ ಪಡೆಯೋದು, ದಾಖಲಾತಿ ಅಂದ್ರೆ ಹಾಜರಾತಿಯ ದಾಖಲಿಸೋದು ಮತ್ತು ಅಗತ್ಯವಾದ ಫೋಟೋಗಳನ್ನ ಅಪ್ಲೋಡ್ ಮಾಡೋದು ಕಷ್ಟಕರ ಆಗ್ತಾ ಇದೆ. ಆದ್ರೆ ನಿಯಮಗಳು ಚೆನ್ನಾಗಿದ್ರು ಸಹ ಅವುಗಳನ್ನ ಬಳಸೋ ರೀತಿನೇ ಗೊಂದಲ ಉಂಟು ಮಾಡ್ತಾ ಇದೆ. ಸೊ ನಿಜವಾದ ಫಲಾನುಭವಿಗಳು ತಪ್ಪೇ ಇಲ್ದೇನೆ ಶಿಕ್ಷೆ ಅನುಭವಿಸಬೇಕಾದಂತ ಪರಿಸ್ಥಿತಿ ಈಗ ಉಂಟಾಗಿದೆ. ಸೊ ಸರ್ಕಾರ ತನ್ನ ನಿಯಮಗಳನ್ನ ಸ್ಪಷ್ಟವಾಗಿ ಮತ್ತು ಜನಸ್ನೇಹಿ ರೀತಿಯಲ್ಲಿ ಜಾರಿಗೊಳಿಸಬೇಕು. ಸರ್ಕಾರ ನಿಜವಾದ ಕಾರ್ಮಿಕರ ಹಿತವನ್ನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ಗ್ರಾಮೀಣ ಬಡವರಿಗೆ ಆರ್ಥಿಕ ಭದ್ರತೆ ನೀಡುವಂತ ಯೋಜನೆಯ ಮೂಲ ಉದ್ದೇಶನೇ ದುರ್ಬಲ ಆಗೋಗ್ಬಿಡತ್ತಲ್ಲ. ಸೊ ಈ ಮನರೇಗಾವನ್ನ ಬಲಪಡಿಸೋದು ಸರ್ಕಾರದ ಜವಾಬ್ದಾರಿ. ಯಾಕಂದ್ರೆ ಇದು ಸಾಮಾನ್ಯ ಯೋಜನೆಯಲ್ಲ, ಇದು ಗ್ರಾಮೀಣ ಜೀವನದ ಮುಖ್ಯ ಆಧಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.